नको नको कंप्लेंट करेंगे उसका मुसड़ा इसका मुसड़ा ही ना बस वीडियो रहा तो खींचती हूँ और संघದ ಹೆಸರು ಮೇಡम ಹೆಸರು ಗಂಡನ ಹೆಸರು अभी चलते हैं धर्म का संघ का मालूम है आदमी के ऊपर ये करते हैं धर्म का संघ वाले जुल्म करते हैं बाकी संघ वाले पूरे मुझको बैठे उसका बड़ा हेड है मैं फाइनेंस बोलने का इन्हें नम्मे बोलने का ಈಗ ಹೇಳಿದ್ರೆ ಅಬೂಜರ್ ಕೊಳ್ಳಿ ಹಿಂಗೆ ಕೊಡ್ತಾರೆ ನಾವು ಅಡ್ರೆಸ್ ತಪ್ಪು ಕೊಡೋದಿಲ್ಲ ನೀವು ಅಲ್ಲಿ ಹೋಗಿ ಇದರಲ್ಲೇ ತೆಗೀರಿ ಲಿಸ್ಟ್ ಅಲ್ಲಿ ತೆಗೀರಿ ಅಲ್ಲಿ ಅಡ್ರೆಸ್ ಬರ್ತದೆ ಅವ್ನ ಫೋಟೋನು ಬರ್ತದೆ ಸಹಾಯ ತಗೊಳ್ಬೇಕು ಮಾಹಿತಿ ತಗೊಳ್ಬೇಕು ಇಲ್ಲ ಅಂತ ಹೇಳುದಿಲ್ಲ ಸಹಾಯ ಕೇಳ್ತೇವೆ ಇಲ್ಲ ಅಂದ್ರೆ ನಿಮ್ಮ ಹತ್ರ ಅದ್ರಲ್ಲಿ ನಾವು ಎಲ್ಲ ಪ್ರೂಫ್ माँ अभी वो सभी बातें छोड़ो इन्हें अभी क्या समा परसों को इन्हें आते रही मैं आज जाको कंप्लेंट करूँ चलो कंप्लेंट ಬರೋದೈತಾ बुधवार ಬರ್ಲಿಕ್ಕೆ हाँ कंप्लेंट करी चलो ಯಾವ ಸರ್ ಬರುದು ಬೇಡ ನೀವೇ ಹೇಳಿದ್ರ ಅವಾಗ ನೀವು ಹೇಳಿ ಬರ್ಬೇಕು ಅಂತ ಹೀಗೆ ನೀವು ಎಲ್ಲ ಸ್ಟೇಟ್ಮೆಂಟ್ ತಗೊಂಡು ಬ್ಯಾಂಕಿಗೆ ಬಂದಿ ನೀವು ಹೆಂಗ ರೂಲ್ ಚೇಂಜ್ ಮಾಡ್ತೀರಿ ನಾವು ಹಾಗೆ ಚೇಂಜ್ ಮಾಡ್ತೇವೆ ಹೌದು ಹೀಗೆ ಮ್ಯಾನೇಜರ್ ಚೇಂಜ್ ಆಗಿದ್ದಾರೆ ಹೀಗೆ ರೂಲ್ ಚೇಂಜ್ ಬಂದ್ರೆ ಕಾಲೇ ಬಂದ್ರೆ ಮತ್ತೆ ಏನಾಗ್ತದೆ ಅಂತ ಗೊತ್ತಿಲ್ಲ उन्हें घर का नहीं दिखी फिर इसका अंजाम बुरा है मैनेजर चेंज आದ್ರು ಡಿಸಿಷನ್ ತಗೊಂಡ್ರು ಬುಧವಾರ ಬರಲ್ಲ ಯಾವ ಮ್ಯಾನೇಜರ್ ಚೇಂಜ್ ಆದ್ರು ನಾವು ಚೇಂಜ್ ಆದ್ರು ನೀವು ಯಾರು ಈಗ ನೀವು ಪ್ರೂಫ್ ಕೊಡ್ಬೇಕು ನೀವು ಯಾರು ನೀನ್ ಹತ್ರ ಏನಿದೆ ಎಲ್ಲಿ ಯಾವ ನಾವು ನೋಡಿದ್ವಿ ನಿಮಗೆ ನನಗೆ ನೀವು ಯಾರು ಕೇಳಿದ್ರಲ್ಲ ನೀವು ಯಾರು ಮ್ಯಾನೇಜರ್ ಅಂತ ನೀವು ಯಾರು ನಮ್ಮ ಮ್ಯಾನೇಜರ್ ಈಗ ಯಾರು ಮ್ಯಾನೇಜರ್ ಮಾಡಿದ್ದು ಇಲ್ಲಿ ಎಲ್ಲರ ಮ್ಯಾನೇಜರ್ ಈಗ ನೀವು ಯಾರು ಮ್ಯಾನೇಜರ್ ಅಲ್ಲ ರೀ ನೀವು ಯಾರು ನನಗೆ ಕೇಳಿದ್ರಲ್ಲ ನೀವು ಯಾರು ಅಂತ ಸೂಪರ್ವೈಸರ್ ಯಾಕೆ ಸುಪ್ರೀಜರ್ ಅಂತ ನಾವು ನೋಡಿದ್ರ ಸುಪ್ರೀಜರ್ ಮಾಡಿದ್ರು ಮ್ಯಾನೇಜರ್ ಚೇಂಜ್ ಆಗಿದ್ರು ಹೌದಾ ನೀವು ಸುಪ್ರೀಜರ್ ನಾವು ನೋಡಿದ್ರ ಸಂಘದವರು ಬಂದಿಲ್ಲ ಅಂತ ನಿಮ್ಮ ಹತ್ರ ಪ್ರೂಫ್ ಇದೆಯಾ? ನೀವು ಎಲ್ಲ ಉತ್ತರ ಕೊಡ್ಲಿಕ್ಕೆ ರೆಡಿ ಇದೀವಿ ನಾವು ಮಾತಾಡಿ ಹಕ್ಕಿದೆ ನಾವು ನಿಮ್ಮ ಹತ್ರ ನೀವು ಬಂದಿದ್ರಲ್ಲ ನೀವು ಧರ್ಮಸ್ಥಳ ಸಂಘದವರು ಬಂದಿಲ್ಲ ಅಂತ ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಗಂಡಸರ ಹತ್ರ ಬಂದು ಹ್ಯಾಂಗೋ ಮಾತಾಡ್ಲಿಕ್ಕೆ ಆಗ್ತದೆ ಗಂಡಸರ ಹತ್ರ ಮಾತಾಡಿ ಕೇಳುದಿಲ್ಲಲ್ಲ ಹತ್ರ ನೀವು ಯಾರ ಕೇಳಿದ್ರು ಅವರು ನಿಮ್ಮ ಹತ್ರ ಪ್ರೂಫ್ ಇದೆ ಅಂತ ತೋರಿಸ್ರಿ. ನಿಮ್ದು ಪ್ರೂಫ್ ತೋರಿಸಿ. ಗಾಡಿಗೆ ಹಚ್ಕೊಂಡು ಬರ್ಬೇಕು ನೀವು ಯಾಕೆ ಬಂದಿದ್ದೀರಾ? ದರೋಡೆ ಮಾಡ್ಲಿಕ್ಕೆ ಕಷ್ಟ ಕೊಡ್ತಿದ್ದಾರೆ ಬಂದಿದ್ದೀಯಾ ಕಲ್ಯಾಣ ಯಾವ ನೀನು ನಮ್ಗೆ ಗೊತ್ತೇ ಇಲ್ಲ ನೀವು ಪಾಪ ಹೆಂಗಸರ ಹತ್ರ ಹೋಗುದು ಪಾಪ ಹೆಂಗಸರು ಇರ್ತಾರೆ ಮನೆ ಮನೆ ಹೋಗುದು ಇವರು ದರೋಡೆ ಮಾಡುವುದು ಕಷ್ಟ ಕೊಡುವುದು ಜನಕ್ಕೆ ಅವರು ಪಾಪ ಮನೆ ಹತ್ರ ಬರುವಾಗ ಸುಸೈಡ್ ಮಾಡುವುದು ನಮ್ಗೆ ನಾವು ಬರೋಣ ಕಂಪ್ಲೇಂಟ್ ಮಾಡ್ತೀವಿ ಅಲ್ಲಿ ತಗೊಂಡು ಬನ್ನಿ ಅದೆಲ್ಲ ಹೋಗ್ಲಿಲ್ಲ ಯಾವುದು ಬೇಡ ಅವರೇ ತಗೊಂಡು ನೀವು ಯಾಕೆ ಹೇಳ್ತೀರಾ ನಿಮ್ಗೆ ಯಾರು ಕೊಟ್ಟಿಲ್ಲ ಅಮೌಂಟಿನ ಬಗ್ಗೆ ಹೇಳ್ತಾ ಇಲ್ಲ ನೀವು ಇವತ್ತು ಬಂದಿದ್ರಲ್ಲ ನೀವು ಅಮೌಂಟಿಗೆ ಬಂದಿಲ್ಲ ನೆಕ್ಸ್ಟ್ ಬರಬಾರ್ದು ನೀವು ಕಂಪ್ಲೇಂಟ್ करे तो वहाँ उन्हें प्रूफ लेको वहाँ दे ಪ್ರೂಫ್ ಇಲ್ಲ ಅಂದ್ರಲ್ವಾ ಏನಿದೆ ಧರ್ಮಸ್ಥಳ ಅವು ಫೋನ್ ಕೂಡ ಅದು ಬಿಡಿ ಅದು ನಮ್ಮ ಹತ್ರ ನಿಮ್ಗೆ ಏನು ಪ್ರೂಫ್ ಇದೆ? तेरा जाऊं दे ನಮ್ಮ ಅಣ್ಣ ಕೊಟ್ರೇನೆ ಗಂಡ್ರು ಬೇಡ ಮತ್ತೆ ಅವಾಗ ವಿಶ್ವಾಸ ಹೋಯ್ತಾ ಈ ಸಂಘ ಮೇಲೆ ಅವಾಗ 3 ವರ್ಷ ನಂತರ ಇವ್ರು ಬಂದ್ರು ನೋಡಿ ಅವಾಗ ನನ್ ವಿಶ್ವಾಸ ಹೋಗ್ಬಿಡ್ತೀವಿ ಸಂಘ ಅಲ್ಲ ಅಂತ 3 ವರ್ಷ ಬೇಕಂತ ಮಾಡಿ ನೋಡ್ ಮಾಡ್ಲಿಕ್ಕೆ अरे अजी गवर्नमेंट का संघ होता तो इतने में एक्शन होता था हमने इतने में एक्शन होता था बॉन्ड में ये होता था हमने ನಮ್ಮ ಲೋನ್ ಕಟ್ಟಿ ಮಾಡಿ ಹಾಕಿದ್ದಾರೆ ನೀವು ಅದೇ ಯಾರು ಕೇಳೋದು ನಿಮ್ ದುಡ್ಡಿನ ಲೆಕ್ಕ ನಮ್ದು ಅದೇ ದುಡ್ಡಿನ ಲೆಕ್ಕ ಇಲ್ಲ ನೀವು ಕಷ್ಟಪಟ್ಟು ದುಡಿರಿ ಅವ್ರಿಗೆ ತಂದು ಹಾಕ್ರಿ ಅವರಿಗೆ 3 ವರ್ಷ ಇನ್ನೊಂದು ಹೆಂಗ್ ಮಾಡಿದ್ರು 3 ವರ್ಷ ಹೆಂಗ್ ಪೆಂಡಿಂಗ್ ಮಾಡಿದ್ರೆ ಅದೇ ನಾನು ಬೇಕು ನನಗೆ ನಾನು ದುಡ್ಡೆಲ್ಲ ಕಟ್ಟಿದ ದುಡ್ಡೆಲ್ಲ ಮೋಸ ಆಗ್ತಾ ಇದೆ ನಿಮ್ಮ ಸಂಘದಲ್ಲಿ 3 ವರ್ಷ 4 ವರ್ಷ कंप्लेंट करेंगे पूरा 5 ले पाएंगे ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಈ ತರ ಮಾಡಿದ್ರೆ ನಾವು अभी मेरी भाभी अंदर आती खड़ी हूं क्या तभी कर को लेती तो हां ನಿಮ್ದೆ ಕಾಟದಲ್ಲಿ ಡೆತ್ ಆಗಿದ್ದಾರೆ ನೀವು ಇದರಲ್ಲೇ ಸತ್ತೋಗಿದ್ದಾರೆ ಚೆನ್ನಾಗಿರ್ಲಿಕ್ಕೆ ಇದೆ ಅವ್ರು ಯಾಕೆ ಹೌದೌದು ನೀವು ಇದರಲ್ಲೇ ಟೆನ್ಷನ್ ನಲ್ಲೇ ಸತ್ತೋಗಿದ್ದಾರೆ
ಇದ್ದಾರೆ ಅವರು, ಎಂತ ಮಾಡ್ಲಿಕ್ಕೆ ಆಗ್ತದೆ? ಅಲ್ಲಮ್ಮ, ನೀವು ಹೇಳಿದ್ದಕ್ಕೂ ನಾವು ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಅಡ್ರೆಸ್ ಇಲ್ವಾ? ನಿಮ್ಮ ಹತ್ರ ಅಡ್ರೆಸ್ ಇಲ್ಲ ನೀವು ಸಾಲ ಕೊಟ್ವಾ ನಮ್ಗೆ? ಈಗ ನಮಗೆ 364 ಜನ ಮೆಂಬರ್ ಇರ್ತಾರೆ. ಇಲ್ಲಾಂದ್ರೆ ಕೆಲಸ ಮಾಡಬಾರ್ದು, ಬಿಡ್ಬೇಕು. ಅದು ಆಗ್ಲಿಲ್ಲ ಅಂದ್ರೆ ಕೆಲಸ ಬಿಡ್ಬೇಕು, ಗೊತ್ತುಂಟಾ? ಸುಮ್ನೆ ಹೋಗ್ರಿ. ನಾನು ಈಗ ಸುಮ್ಮನೆ ಮಾತಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ನನ್ಗೆ ಗೊತ್ತಿದೆ. ಹಾಗೆ 112 फोन करके बा और उनको बियर पट को फोन कर और इसे कर फोन कर सकते। अभी सब यूट्यूब में आते हैं, देखिए यूट्यूब में डालते हैं। ಬೇಡ ಬೇಡ, ಈಗ ನೋಡುವ, ಒಟ್ಟಿನಲ್ಲಿ ನೋಡುವ. ನಾವು ಕಂಪ್ಲೇಂಟ್ ಮಾಡ್ತೀವಿ, ಕಂಪ್ಲೇಂಟ್ करेंगे, चलो कंप्लेंट करेंगे। ಹಾಗೆ ಬುರ್ಖಾ ಹಾಕೊಂಡು ಸಬ್ಬಿ ಜಾಯಿಗೆ. ಇವ್ರಿಗೆ ಕಷ್ಟ ಕೊಡುದು, ಬರೋದು, ಇವ್ರಿಗೆ ಕೇಳುದು. ಮತ್ತೊಂದ್ಸಲ ನೀವು ಹೋಗ್ಬೇಕು, ನೀವು ಮತ್ತೊಂದ್ಸಲ ಹೋಗ್ಬೇಕು. ನಿಮ್ಗೆ ಮೊದ್ಲೇ ಮತ್ತೊಂದು ಕಂಪ್ಲೇಂಟ್ ಕೊಡ್ತೇನೆ ನಾನು, ಗೊತ್ತಾಯ್ತಾ? ಅವ್ರದ್ದು ಒಬ್ರು ಡೆತ್ ಆದ್ರಲ್ಲ, ಅವ್ರ ಹೆಸರು ಅಂತ. हाँ बोलो, अभी नाम बोलो। तुम ना फिर एक दूसरा केस में अंदर बैठा तुमको लेने होने उसका ना लिस्ट आई। अभी वो समरीन एक अमरीन को पकड़ना, अभी सीधा अमरीन को जाना, अभी सीधा अमरीन का नहीं जाना, अभी अमरीन को पकड़ेंगे पहला। 28 ನೋಡಿ, ಅದು ಓಶಿ ನಂಬರ್ ಬರೋರಿ. अभी तू कर इन्हें कौन को मालूम ಇಲ್ಲಿ ಕೇಳಿ ಬೇಡ ಬಂದ್ರೆ ಮತ್ತೆ ಹೇಳಿ ಬರ್ಬೇಕು ಅಂತ ಹೇಳಿದ್ರಲ್ಲ, ಬುಧವಾರ ಬೇಡ ಬರ್ಲಿಕ್ಕೆ ಬೇಡ. ಕೋರ್ಟ್ನಲ್ಲಿ ನೋಡುವ. ನಾ ಈಗ ಕಂಪ್ಲೇಂಟ್ ಮಾಡ್ತೆ ಕಡೆಗೆ ನೋಡ. ನೀವು ಸೂಪರ್ವೈಸರ್ ಅಲ್ಲ, ನಾನು ಋಣಮುಕ್ತ ಹೋರಾಟ ಉಂಟಲ್ಲ ಅದರಲ್ಲಿ ನಾನು ಭಟ್ಕಳ ಅಧ್ಯಕ್ಷ ನಾನು, ಆಯ್ತಾ? ಬನ್ನಿ ಹೋಗುವ, ನಾ ಕಂಪ್ಲೇಂಟ್ ಮಾಡ್ತೆ. ನಿಮಗೆ ರೆಸ್ಪೆಕ್ಟ್ ಮತ್ತೆ ನೀವು ಮಾತಾಡೋದು ಬೇಡ, ಸೀದಾ ಹೋಗಿ ಮತ್ತೆ ನಾನು ಕಂಪ್ಲೇಂಟ್ ಏನಾಗ್ತದೆ ಅಂತ ಗೊತ್ತಿಲ್ಲ. ನಮ್ದು ನಿಮ್ದು ಎಂತ ಇಲ್ಲ, ಯಾಕಂದ್ರೆ ನೀವು ಅಧಿಕಾರಿ, ನೀವು ಬರ್ತಾರೆ. ನಾವು ಮತ್ತೆ ಕಂಪ್ಲೇಂಟ್ ಮಾಡೋದು ಮೇನ್ ಅಧಿಕಾರಿಗೆ. ನಿಮ್ದು ಯಾರು ನಮ್ಗೆ ಸಾಲ ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೆ ಕಡೆಗೆ ನಿಮ್ಗೆ ಕೊಡ್ಬೇಕಾಗ್ತದೆ. ಕೊಟ್ಟಿದ್ದು ಮತ್ತೆ ನಿಮ್ಗೆ ಕೊಡ್ಬೇಕಾಗ್ತದೆ, ಗೊತ್ತಾಯ್ತಾ? ನಮಗೆ ಗೊತ್ತಿಲ್ಲ. ನಾಟಕ ಮಾಡಿದ್ರೆ ನಾನು ಹೊಡ್ತೇನೆ. ಸರಿ, ಒಂದು ಪೆಟ್ಟು ಬಿಡ್ತದೆ ನಿಮ್ಗೆ, ನಿಮ್ಗೆ ಒಂದು ಕೈನಲ್ಲಿ ಸರಿ ಬೀಳ್ತದೆ. ನೋಡುವ ನೀ ಬುಧವಾರ ಬಾ, ಕಡೆಗೆ ನೋಡ್ತೇನೆ ನಾನು, ನೋಡ್ತೇನೆ. ನಾನು ಈಗ ಸತ್ಯಾಗಿ ಹೇಳ್ತಿದ್ದೀನಿ. ನೀವು ಈಗ ಇವ್ರಿಗೆ ಅರ್ಥ ಆಗಿದೆ, ನಿಮ್ಗೆ ಅರ್ಥ ಆಗ್ಲಿಲ್ಲ. ನೀವು ಅಧಿಕಾರಿ ಕೆಲ್ಸಕ್ಕೆ ಬಂದಿದ್ದಾರೆ ನೀವು. ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಈಗ ಮೇಲಧಿಕಾರಿ ಮೇಲೆ ನಮ್ಗೆ ಯಾರು ಸಾಲ ಕೊಟ್ಟಿದ್ದಾರೆ ಅವ್ರ ಮೇಲೆ ಮಾಡ್ತೆ. ನೀವು ಜಾಸ್ತಿ ಮತ್ತೆ ನಾಟಕ ಮಾಡಿದ್ರೆ ನಿಮ್ಮ ಮೇಲೆ ಕೊಡ್ಬೇಕಾಗ್ತದೆ. ನಮ್ಗೆ ಬೇಡ, ನಾವು ಕೋರ್ಟ್ನಲ್ಲಿ ತಗೊಂತೀವಿ. ಬೇಡ 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 ಡೀಟೇಲ್ಸ್ ಕೇಳ್ತೀರಿ. ಬೇಡ ಬೇಡ, ನಾವು ಕೋರ್ಟ್ನಲ್ಲಿ ತಗೊಂತೀವಿ. ನಿಮ್ಗೆ ಮತ್ತೆ ಮಾತಾಡೋದು ಇಲ್ಲ, ನಿಮ್ಗೆ ಅಧಿಕಾರ ಇಲ್ಲ ಇಲ್ಲಿ. ನೀವು ಅಧಿಕಾರಿ ಎಷ್ಟಿದೆ ಅಷ್ಟು ಮಾಡಿ. ಅಧಿಕಾರ ಈಗ ನೀವು ಎಲ್ಲ ಸೇರಿ ಸಂಘ ಮಾಡ್ಕೊಂಡು ಲೋನ್ ಪಡ್ಕೊಂಡಿದ್ರೆ ಅದ್ರ ಜವಾಬ್ದಾರಿ ಮತ್ತೆ ಪುನಃ ಮಾತು ಬೇಡ. ನಾನು ಸರಿ ಕಾಲ್ ಮಾಡಿದೆ, ಇದನ್ನೆಲ್ಲ ಹೇಳಿ ಸರ್ ಈ ತರ ಇದೆ. ಅದೇ ಹೇಳ್ಬೇಡಿ. ಮಾತಾಡ್ತೀರಾ? ಮಾತಾಡಂಗಿಲ್ವಾ? ಒಬ್ಬೊಬ್ಬರೇ ಮಾತಾಡ್ಬೇಕು, ಎಲ್ಲರೂ ಮಾತಾಡ್ತಿದ್ದಾರಲ್ಲ, ನಾವು ಸುಮ್ಮನೆ ಇದ್ದೀವಿ. ಅವ್ರು ಮಾತಾಡ್ತಿದ್ದಾರಲ್ಲ, ಅವ್ರು ಮಾತಾಡ್ತಿದ್ದಾರಲ್ಲ. 3 ವರ್ಷ ಒಂದ್ಸಲ ಅಲ್ಲ. आगे 3 वर्ष सभा आए तो सबने कंप्लेंट करने जाने का, कंप्लेंट करेंगे सब रोज करने का. अभी यूट्यूब में डालती हूँ मैं. ನಮಗೆ 3 ವರ್ಷ ಬೇಡ, 1 ವರ್ಷದಾಗೆ ನಿನ್ನಲಾಗಬೇಕು. ನೀವು ಮಾತಾಡ್ಬೇಡಿ, ನಿನ್ನ ನಾನು ನೋಡೇ ಇಲ್ಲ. 100% बात बराबर बोले तुम. ಮೇಡಮ್ ಬರ್ಲಿ ಕಣ್ರಿ, ಮೇಡಮ್ ಕುಂದುಮ ಮೇಡಮ್ ಬರ್ಲಿ, ಅವ್ರು ಬರ್ಲಿ, ಅವ್ರ ಹತ್ರ ಮಾತಾಡ್ತೀವಿ. ನೀವು ಯಾರಂತ ಗೊತ್ತಿಲ್ಲ, ನಾವು ಕಟ್ಟುದಿಲ್ಲ ಅಂತ ಹೇಳುದಿಲ್ಲ, ನಾವು ವರ್ಷ ಮಾಡೋದು ಬಾಡು. ನೀವು 3 ವರ್ಷ 4 ವರ್ಷ ನಂತರ ಬಂದು ತಗೊಂಡು ಬಂದಿದ್ದೀವಿ. प्रति दिवस मने होता इधर अंत कंप्लेंट करने का जब क्या सुपरवाइजर में काढ़े से जो ऐसा कौन भी भरते बोले तो भरे जा, नहीं बोलते नहीं भरने को नहीं, कौन सा भी रंदे
ಕಟ್ಟಬೇಕಂದ್ರೆ ಒಂದ್ ತಿಂಗಳಿಗೆ ನಮಗೆ ಬಿಟ್ಕೊಡ್ಬೇಕಷ್ಟೇ. हमें कौन सा भी जोर जबरदस्ती नहीं, कौन लोन ವಾರ ಕಟ್ಟಲ್ಲ, ಒಂದ್ ತಿಂಗಳಿಗೆ. ನಾವು ರೋಡ್ ಮೇಲೆ ನಿಂತ್ಕೊಂಡು ಇಲ್ಲ 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 ಆಗುದಿಲ್ಲ. ಯಾಕಂದ್ರೆ ನಿಮ್ಗೂ ಸ್ವಲ್ಪ ಅಲ್ಲ, ಎಲ್ಲರಿಗೂ ಒಂದೇ ಸಲ ಕೊಡಿ, ನಂದು ಒಬ್ಬರಿಗೆ ಸಂಘ ಕೊಡಿ ನೀವು. ಹೌದು, ನಾವು ಇಲ್ಲೇ ಮಾಡುದು. ಯಾರಿಲ್ಲ ರೋಡ್ ಮೇಲೆ ಸಂಘ ಯಾಕೆ ಮಾಡಲಿಲ್ವಾ? ಕಟ್ಟೆ ಮೇಲೆ, ಸ್ಕೂಲ್ ಕಟ್ಟೆ ಮೇಲೆ. ಮತ್ತೆ ನಾನು ಅದು ನೆಮ್ಮದಿ ಕನ್ನಡಲ್ಲಿ ನಾವು ಮಾಡಿದ್ದು, ನೀವು ಮಾಡಿದಲ್ಲ ಸಂಘ. ನೀವು ಮಾಡಿದ್ರ ಸಂಘ? ನಾವು ಮಾಡಿದ್ದು ಮಹಿಳಾ ಮಂಡಲದಲ್ಲಿ ಕಡೆಗೆ ಶಾಲೆ ಅಂಗಡಿನಲ್ಲಿ, ಶಾಲೆ ರೋಡ್ ಮೇಲೆ ಮಾಡಿದ್ದು. ಶಾಲೆನಲ್ಲಿ ಬೀಗ ಹಾಕೋದ್ಮೇಲೆ ರೋಡ್ ಮೇಲೆ ಮಾಡಿದ್ವಿ ನಾವು. 3 ವರ್ಷ ಮೂರು ವರ್ಷ ನಂತರ ಬಂದಿದ್ದಾರೆ. ಇಲ್ಲ ಏನು ಅದೇ ಕೆಲಸ ಮಾಡ್ತೀರಾ ನೀವು? ಅಭಿ ಫಿರ್ ಬುಧವಾರ ಬಾತ್ ಆಗತ್ತೆ, ಕ್ಯಾ बोलती? 5 ವರ್ಷ ಆಗ್ತಿತ್ತು. ಶಾಬಾಷ್, ಕರೆಕ್ಟ್. ನಿಮ್ಗೆ ನೀವ್ ಹೇಳಿ ಯಾರ ಹೆಸರು, ಇವ್ರ ಹೆಸರೇನು, ಇವ್ರ ಹೆಸರು ನೀವು ನನ್ನ ಹೆಸರು ಬೇಕು. ಗೊತ್ತಿರ್ಬೇಕು. ನಾವು ಬಂದಿರೋದು ಮತ್ತೆ ನೀವು ಯಾರು ಹೆಸರು ಕೇಳಬಾರ್ದಿಲ್ಲ, ನಿಮ್ಮ ಹೆಸರು ಹೇಳಿ. ಬಂದು ನಮ್ಮ ಹತ್ರ ಮಾತಾಡ್ಲಿಕ್ಕಿಲ್ಲ. ಯಾರು ಹೇಳಿದ್ರು? ಅವ್ರ ಹೆಸರು ಹೆಂಡತಿ ಹೆಸರು ಗೊತ್ತಿದೆ ನಿಮ್ಗೆ? ಮತ್ತೆ ಯಾಕೆ ಬಂದಿದ್ದು? ಮತ್ತೆ ಯಾಕೆ ಮತ್ತೆ ನೀವು ಯಾಕೆ ಬಂದ್ರಿ? ನೀವು ಯಾಕೆ ಹೆಸರು ಮಾಡ್ತೀವಿ? ಅವಳ ಹೆಸರು ಹೆಂಡತಿ ಹೆಸರು ಜಬೀನಾ ನೋಡಿ. ಹಾಗಾದ್ರೆ ಹೋಗಿ ಮತ್ತೆ ಉಸಿಲಿ ಮಾಡಿ ಬರ್ತೀವಿ. ಹೋಗಿ ಹಾಗಾದ್ರೆ ವಸೂಲ್ ಮಾಡ್ಲಿಕ್ಕೆ ಬಂದ ಮತ್ತೆ ಯಾಕೆ ಬಂದಿದ್ದು? ಕಲೆಕ್ಷನ್ ಮಾಡ್ಲಿಕ್ಕೆ ಬಂದಿದ್ದ, ಜನ ಕಷ್ಟ ಕೊಡ್ಲಿಕ್ಕೆ ಬಂದಿದ್ದ, ಅಪ್ಪನೇ ಮಾಡಿದ, ಅಪ್ಪನಿಗೆ ಮಾತಾಡ್ಲಿಕ್ಕೆ ಬಂದಿದ್ದ, ಇನ್ಸಲ್ಟ್ ಮಾಡ್ಲಿಕ್ಕೆ ಬಂದಿದ್ದ ಮನೆ ಮನೆಗೆ. ನೀವು ಗಂಡನ ಹೆಸರು ಇರ್ತದೆ, ಎಲ್ಲ ಇರ್ತದೆ. ಮೆಂಬರ್ ಅಂತ ಹೇಳಿದ್ರೆ ಹೇಳಿ. ಅವ್ರಿಗೆ ಗೊತ್ತಿಲ್ಲ, ನೀವು ಹೇಳ್ತಾರಲ್ಲ ಗಂಡಸರು ಮಾತಾಡ್ಲಿಕ್ಕೆ ಅಂತ. ನೀವು ಮುಸ್ಲಿಮಿಗೆ ವಯಸ್ಸು ನಮಗೆ ಇದೆ. ಇವರು ಮಾತಾಡ್ತಿದ್ರೆ ಅವರು ಮಾತಾಡ್ತಾ ಇದ್ದಾರೆ. ಏನ್ ಸರ್? ಎಲ್ಲರೂ ಮಾತಾಡ್ಬೇಕು. दो बार 3 बार अल्ड़ा है उन्हें गया नहीं उसने बात करा नहीं, बात मेरे वीडियो है. ಈಗ ನೋಡಿ, ನಿಮ್ಗೆ ಯಾರ ಹೆಸರು ಗೊತ್ತಿದೆ ಅವ್ರ ಹೆಸರು ಉಸಿರು ಮಾಡಿ. 4 ಜನ ಒಟ್ಟಿಗೆ ಮಾತಾಡೋರು. ನಾವು ಮಾತಾಡಿಲ್ಲ, ನಮ್ಮ ಅಣ್ಣ ಒಂದೇ ಕರ್ತಿದ್ದು, ಒಬ್ಬನೇ ಕರ್ತಿದ್ದ ಅವನು. ಅಲ್ಲಿ ತಿರುಗಿ ನೋಡೇ ಇಲ್ಲ. ಅಲ್ಲ ಅಲ್ಲ, ಹಣ ಕಟ್ಟಲಿಕ್ಕೆ ಬಂದಿದ್ದಲ್ಲ ಇವರು. ಇವ್ರು ಎಂತ ಮಾಡ್ಲಿಕ್ಕೆ ಬಂದಿದ್ದು ಗೊತ್ತುಂಟಾ? ಒಬ್ಬೊಬ್ರು ಮನೆಯಲ್ಲಿ ಇರ್ತಾರಲ್ಲ, ಅವ್ರಿಗೆ ಅಪಮಾನ ಮಾಡ್ಲಿಕ್ಕೆ ಬಂದಿದ್ದು ಅವರು. ಅಪಮಾನ ಮಾಡುದು, ಅವ್ರಿಗೆ ಜನ ಮುಂದೆ ನಿಂತ್ಕೊಂಡು ಶೇರ್ ಮಾಡುದು, ಆ ಕಷ್ಟ ಇದ್ದಿದ್ದು ಅವ್ರಿಗೆ ಕಷ್ಟದಲ್ಲಿ ಹಾಕುದು. ಇವ್ರು ನಿಮಗೆ ಸ್ವಲ್ಪ ಹಣ ಕೊಡ್ತೀನಿ, ನೀವು ಉಸಿಲಿ ಮಾಡಿ ಅಂತ ಒಬ್ರಿಗೆ ಹೇಳ್ಕೊಡೋದು. ಅಲ್ರಿ ಇಲ್ಲಿ ನೋಡಿ, ಈಗ ಲೋನ್ ಕೊಡುವಾಗ ಯಾರು ಬಂದಿದ್ ನೋಡಿ, ಅವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಅವ್ರಿಗೆ ಕರೀರಿ. ಆ ನಿಯಮ ನಮಗೂ ಹೇಳ್ಬೇಡಿ. ನಮಗೂ ನಿಯಮ ಗೊತ್ತಿದೆ. ನಿಮ್ದು ಲೈಸೆನ್ಸ್ ತಗೊಂಡ್ ಬನ್ನಿ, ಲೈಸೆನ್ಸ್ ನಂಬರ್ ತಗೊಂಡ್ ಬನ್ನಿ, ಎಂತ ಇದೆ ಅಂತ ತಗೊಂಡ್ ಬನ್ನಿ, ನಾವು ಕಟ್ತೀವಿ. ಎಷ್ಟು ಬಡ್ಡಿ? ಮನೆಯಲ್ಲಿ ಮನೆಗೆ ವಾರ ವಾರ ಬಡ್ಡಿ ಕಟ್ಟಾಕ್ಬೇಕು. ವಾರ 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 ವಸೂಲಿ ಮಾಡ್ತೀರಾ? ತಿಂಗಳ ಬಡ್ಡಿ ಕಟ್ ಮಾಡುದಿಲ್ಲ, ವರ್ಷಕ್ಕೆ ಬಡ್ಡಿ ಹಾಕ್ತಾ ಹೋಗ್ತೀರಾ? ಇವರು ಮನೆಗೆ ವಸೂಲಿ ಮಾಡ್ಲಿಕ್ಕೆ ಬರುದಲ್ಲ. ಇವರು ಮನೆ ಹತ್ರ ಯಾರು ಒಬ್ರು ಇರ್ತಾರಲ್ಲ, ಅವ್ರಿಗೆ ಅಪಮಾನ ಮಾಡ್ಲಿಕ್ಕೆ ಬರುದು ಇವರು. ಯಾಕೆಂದ್ರೆ ಎಲ್ಲರಿಗೆ ಶೇರ್ ಮಾಡ್ಲಿಕ್ಕೆ ಬರುದು, ಮನೆ ಹತ್ರ ನಿಂತ್ಕೊಂಡು ಎಲ್ಲರಿಗೆ ಬೇಜಾರ್ ಮಾಡುದು. ಅವ್ರು ಸುಸೈಡ್ ಮಾಡ್ಬೇಕು, ಹಂಗ್ ಮಾಡ್ಲಿಕ್ಕೆ ಬರುದು. ವಸೂಲಿ ಮಾಡ್ಲಿಕ್ಕೆ ಅಷ್ಟೇ. ನೀವು ಎಲ್ಲ ಸುಸೈಡ್ ಮಾಡ್ಬೇಕು. ಪಾಪ ಒಬ್ರು ಇದ್ದಿದ್ದಾರೆ ಮೊನ್ನೆಗೆ, ಇವರೇ ಅಜ್ಜೆ ಹೋಗಿದ್ದಂತೆ ಬಾತ್ರೂಮ್ ತನಕ ಹೋಗೋದು ಕೆಲಸ ಏನಿದೆ ನಿಮ್ಗೆ? 1,000 ರೂಪಾಯಿ ಕಟ್ತೀರಾ? 1,000 ಬಡ್ಡಿ ಕಟ್ ಮಾಡಿ. ಎಲ್ಲಾ ಲೀಸ್ಟ್ ನಾವು ಕೊಟ್ಟಿದ್ದೇವೆ ಅವರಿಗೆ. 030 ಶಬಾಷ್ ಬೋಲಾ ಅಜ್ಜಿ, वो कंप्यूटर में मैं मार को संघाच खुला सोई बोल कर सकता हूं. ನಂಬರ್ ವಾಲಿ ಜಿಡಿ ನಂಬರ್ ಎಲ್ಲ ನನ್ನ ಹತ್ರ ಇದೆ. ನೋಡಿ ನೀನು, ನಾವು ನೀನು ನೋಡ್ಲಿಕ್ಕೆ ಚುಪ್ಪಾಯ್ತು ಜಾನ ಚುಪ್ಪಾಯ್ತು ಬಾರ್ ನಾವ ಖುಷಿ ಲಗಿ. ಈಗ ಇನ್ನೊಬ್ರು 2.5 ಲಕ್ಷ ಬಂದಾಯ್ತು. ಹಾಗೆ ಆಗ್ಬೇಕು ಅಂತ ನಾವು ಹೇಳುದಲ್ಲ, ಆದ್ರೆ ನಮಗೆ ಗೊತ್ತಿಲ್ಲ. ಲೋನ್ ತಗೊಳ್ಳೋದು ಗೊತ್ತಿಲ್ಲ, ಹೇಳಿ. ಯಾರು ವಾರದ ಬಡ್ಡಿ, ತಿಂಗಳದ ಬಡ್ಡಿ ಹಿಂಗೆ ಹೇಳಿಲ್ಲ. ವರ್ಷಕ್ಕೆ ಎಷ್ಟು ಮಾಡ್ತೀರಲ್ವಾ? ವಸೂಲಿ ಮಾಡ್ಲಿಕ್ಕೆ ಬಂದಿದ್ದಲ್ಲ ನಾವು. ನೀವಲ್ರಿ ಅಪಮಾನ ಮಾಡ್ಲಿಕ್ಕೆ ಬಂದಿದ್ದ. ನಮ್ಮಲ್ಲಿ ಹೇಳಿ, ವಾರ ವಾರ ಕಟ್ತೀರಲ್ಲ, ವಾರ ಕಟ್ಟಿದ್ರೆ 10,000 ಈಗ ಕಲೆಕ್ಷನ್ ಆಯ್ತು. ಇಲ್ಲಿಂದ 10,000 ಬಡ್ಡಿ ಕಟ್ ಮಾಡುದಿಲ್ವಾ? ವಾರಕ್ಕೆ ಕಡಿಮೆ ಆಗ್ತದೆ. ತಿಂಗಳಿಗೆ ಕಟ್ ಮಾಡ್ತೀರಾ ನೀವು? ತಿಂಗಳಿಗೆ ನಿಮ್ದು ಲೀಸ್ಟ್ ಬರುದು. ತಿಂಗಳದೊಂದ್ ಸಲ ನಾವು ಇಷ್ಟು ಕಟ್ಟಾಗಿದೆ ಅಂತ ಲೀಸ್ಟ್ ಕೊಡ್ತೇವೆ. ನಮ್ಗೆ ಬೇಡ ಬಾ, ಪ್ರತಿ ತಿಂಗಳ ನಮ್ಗೆ ಲಿಸ್ಟೇ ಬೇಡ. ಹೌದ್ರಿ, ತಿಂಗಳ ಬಡ್ಡಿ ತಗೊಂತೀರಲ್ಲ ನೀವು. ಈಗ ಬಡ್ಡಿ ಹಾಗೆ ಹೇಳಿ. ಈಗ ನೀವು ಇವತ್ತು ಈ ವಾರದಲ್ಲಿ 1,000 ರೂಪಾಯಿ ಕಟ್ರಿ, 1,000 ರೂಪಾಯಿ ಅಸಲಲ್ಲಿ ಕಟ್ಟಿದ್ರ ಅಂತ ಆ 1,000ಕ್ಕೆ ಬಡ್ಡಿ ಕಡಿಮೆ ಆಗ್ತದೆ ನಿಮ್ಗೆ. ಹೇಗೆ ಅಸಲಿಗೆ ಒಂದು ಎಷ್ಟು दीवाना करने का हमें मालूम नहीं. 10,000 ರೂಪಾಯಿ ತಕೊಂಡ್ರೆ ಒಂದು ವರ್ಷಕ್ಕೆ 50 ವಾರ ಬರ್ತದೆ. 50 ವಾರಕ್ಕೆ 700. ಇವ್ರು ಇಲ್ಲಿ ಉಸಿರಿ ಮಾಡ್ಲಿಕ್ಕೆ ಬಂದಿದ್ದಲ್ಲ, ಒಬ್ಬೊಬ್ರು ಇರ್ತಾರಲ್ಲ, ಅವ್ರಿಗೆ ಕಷ್ಟ ಕೊಟ್ಟು ಬಂದಿದ್ದು. ಅವ್ರ ಜೀವನ ತೆಗಿಬೇಕು, ಅವ್ರ ಹೆಸರು ನೇಣ ಹಾಕ್ಬೇಕು.
ಅದೇ ಮಾಡ್ಲಿಕ್ಕೆ ಬಂದಿದ್ ನೀವು. ನಾನ್ ಕಂಪ್ಲೇಂಟ್ ಹಂಗೆ ಮಾಡುದು, ಎಷ್ಟಾಯ್ತು ಲಕ್ಷ? ಲಕ್ಷಕ್ಕೆ 7 ಹಂಗೆ ಕಂಪ್ಲೇಂಟ್ ಮಾಡುದು ನಾವು. ಒಂದು ಲಕ್ಷ कंप्लेंट करेंगे होता है 2 1 2 112 को फोन करके बा आता है उधर 21,000 ಚಿಲ್ಲರೆ ಆಯ್ತು. 22,000 कौन से भी अधिकार नहीं उनको हमारे घर का आपको करने का. ಈಗ ನೀವು ಒಂದೇ ವರ್ಷ ಅವಧಿಗೆ ಸಾಲ ತಕೊಂಡ್ರೆ खाली एज कम इसे ನಿಮ್ಮ ಹೆಸರು ಅಂತ ಪುಸ್ತಕ ನಿಮ್ಮ ಸಂಘದ ನಿಮ್ಮ ಹೆಸರು ಹೇಳಿ, ನಿಮ್ಮ ಸಂಘದ ಹೆಸರು ತಗೊಳ್ಳಿ, ಲೀಸ್ಟ್ ತಗೊಳ್ಳಿ ಜನರದು. ಜಬೀನಾ ಮುಬೀನಾ ಕಬೀನಾ ಕಬೀನಾ ಎಲ್ಲ ಇದಾವೆ. ಎಲ್ಲರಿಗೂ ಗೊತ್ತಿದೆ ಸರ್. ಈಗ ನಾವು 3-4 ಸಲ ಬಂದಿದ್ದೇವೆ. ಪ್ರತಿ ಸಲ ಬಂದಾಗ ನೀವು ಹೆಸರು ಕೇಳುದು. ಈಗ ನಾನು ಅವ್ರಿಗೆ ಎಷ್ಟು ಸಲ ಪರಿಚಯ ಮಾಡ್ಕೊಂಡೆ. ಹೌದು, ಹೆಸರೇ ಗೊತ್ತಿಲ್ಲಲ್ಲ, ನೀವು ಹೆಂಗ್ ವಸೂಲಿ ಅವ್ರ ಮಾಡ್ತೀರಾ? ಹೆಸರು ಹೇಳಿ ಸರ್ ಕೇಳಿ, ಆ ದಿನ ಪರಿಚಯ ಮಾಡ್ಕೊಳ್ಳಿ. ಅವ್ರ ಹೆಸರು ಪರಿಚಯ ಆಗ್ಲಿಲ್ಲ. ಅವ್ರ ಹೆಸರು ಹೇಳಿ ಅವ್ರ ಹೆಸರು, ಅವ್ರ ಗಂಡನ ಹೆಸರು ಹೇಳಿ, ಯಾವ ಸಂಘ ಹೇಳಿ. ಅಲ್ಲ, ನನ್ನ ಪರಿಚಯ ಇಲ್ಲ ಅಂದ್ರಲ್ಲ, ನನ್ನ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ತಗೊಂಡು ಏನ್ ಮಾಡಲಿ? ನೀವು ಕೊಡುವಾಗ ಬಂದಿದ್ರಾ? ಇಲ್ಲ, ಈಗ ಬಂದಿದ್ ನೀವು. ಒಂದು ಸರ ನೀವು ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡಿದ್ರ? ಬ್ಯಾಂಕ್ ಅಲ್ಲಿ ರೂಲ್ಸ್ ಆಗಿರ್ತದೆ. ಈಗ ಮ್ಯಾನೇಜರ್ ಒಬ್ರು ಇರ್ತಾರೆ, ಅವ್ರು ಶಾಶ್ವತ ಒಂದೇ ಬ್ಯಾಂಕ್ ಅಲ್ಲಿ ಇರ್ತಾರೆ, ಚೇಂಜಸ್ ಆಗ್ತಾರೆ ಯಾರು? ಬ್ಯಾಂಕ್ ಅಲ್ಲಿ. change ಆಗ್ತಾರೆ ಬಿಡಿ. ಹೋದವರೇ ಸಾಲ ಬಂದು ವಸೂಲಿ ಮಾಡ್ತಾರೆ. ಬಂದವರು ಜವಾಬ್ದಾರಿ ಇರುತ್ತೆ. ನಮ್ ಜವಾಬ್ದಾರಿ ನಾವು ಹೋದ್ರೆ. ಈಗ ನೀವು ಒಂದು ಕೆಲಸ ಮಾಡಿ, ನಮ್ಗೆ ಲೈಸೆನ್ಸ್ ತೋರಿಸಿ, ಇದ್ರದ್ದು ಧರ್ಮಸ್ಥಳ ಸಂಘದ ಲೈಸೆನ್ಸ್, ನೀವು ರಿಜಿಸ್ಟರ್ ನಂಬರ್, ಲೈಸೆನ್ಸ್ ನಂಬರ್ ಕೊಡಿ, ತೋರಿಸಿ. ಎಲ್ಲ. ಮತ್ತೆ ವಾರ ವಾರ ಬಡ್ಡಿ ಕಟ್ ಮಾಡ್ತೀವಿ. ಎಷ್ಟು ಯಾರ ಹೆಸರಿನಲ್ಲಿ ಇದ್ದಾರೆ, ಯಾರು ಕೊಡ್ತಾರೆ, ಯಾರು ಕೊಡುವುದಿಲ್ಲ. ಬ್ಯಾಂಕಿಗೆ ಬನ್ನಿ, ನಾವು ಕರ್ಕೊಂಡು ಹೋಗ್ತೇವೆ. ಬೇಡ ಬೇಡ ಬ್ಯಾಂಕಿಗೆ ನಾವೇ ಹೋಗುದ್ರಿ? ನೀವು ಸಂಘ ಬ್ಯಾಂಕಲ್ಲಿ ವಸೂಲಿ ಮಾಡ್ತೀರಾ? ನೀವು ಬ್ಯಾಂಕ್ನಲ್ಲಿ ವಸೂಲಿ ಮಾಡಿ, ಬ್ಯಾಂಕ್ನಲ್ಲಿ ವಸೂಲಿ ಮಾಡಿ. ಎಲ್ಲಿ ಕಟ್ಕೊಂತೀರಿ ನೀವು? ಎಲ್ಲಿ ಕಟ್ಕೊಂತೀರಿ ನೀವು? ಒಂದು ನಿಮಿಷ. ನೀವು ಮಾಡಿದ್ದು ಹಂಗೆ ಅಲ್ಲ, ನೀವು ಮಾಡಲಿಲ್ಲ, ಬಾತ್ರೂಮ್ ತನಕ ಹೋಗ್ಲಿಲ್ಲ. ಈಗ ನಾವು ಅಲ್ಲಿ ಇದ್ದಾರೆ ಅಂತ ಹೇಳಿದಕ್ಕೆ ನೋಡಿದಷ್ಟೇ. ಯಾರು ಇದ್ದಾರೆ ಅಂದ್ರೆ ಮನೆ ಎದುರಿಗಿರ್ತಾರೆ. ಅವ್ರು ಸಾಯಂಕಾಲ ಆದ್ರೆ ಅವ್ರಿಗೆ ಅವ್ರು ಅಲ್ಲಿ ಒಳಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಯಾರು ಒಳಗೆ ಅಂದ್ರೆ ಇಲ್ಲಿ ಇರ್ತದೆ, ಅಲ್ಲಿರ್ತದೆ. ಅವ್ರ ಜೀವಕ್ಕೆ ಏನಾದ್ರು ಮಾಡ್ತಾರೆ ಅವರು. ನೀವು ಮಾತಾಡಿದ್ರೆ ನೀವು ಹೋದ್ರಾಡಿಲ್ಲ. ಎಂತ ಮಾಡ್ಲಿಲ್ವಾ ನೀವು? ಮಾಡ್ಲಿಲ್ವಾ ನೀವು? ನೀವು ಬಾತ್ರೂಮ್ ಹತ್ರ ಹೋಗ್ಲಿಲ್ವಾ? ಏ ಮೇಡಮ್, ನಿಮ್ಗೆ ನಾನು ಒಂದ್ ಮಾತು ಹೇಳ್ತೆ, ಅಂತ ಜನ ಇರ್ತಾರೆ, ಒಬ್ಬೊಬ್ರು ಹೆದರೋ ಜನ ಇರ್ತಾರೆ. ಅವ್ರ ಜೀವಕ್ಕೆ ಏನಾದ್ರು ಆದ್ರೆ ನೀವು ಇದ್ರ ಇಲ್ಲಿ ಈಗ ಇದ್ರು, ಈಗ ಕುತ್ಕೊಂಡಿದ್ದಾರೆ, ಪಾತ್ರೆ ತೊಳಿತಿದ್ರು, ಶಬ್ದ ಬರ್ತಿತ್ತು, ಈಗ ಇಲ್ಲ. ಎಲ್ಲ ತಗೊಂಡು ಬನ್ನಿ, ಕಡೆಗೆ ಮಾತಾಡುವ. ಕಂಪ್ಲೇಂಟ್ ನೋಡ್ಕೊಳ್ಳುವ.